ಇಟ್ಟುಕೊಂಡೇ ಇವತ್ತು ಅಧಿಕಾರಕ್ಕೆ ಬಂದಂಥ ಸರ್ಕಾರ ನಮ್ಮ ಹಿತವನ್ನು ಕಾಪಾಡೋದ್ರಲ್ಲಿ ಇವತ್ತು ವಿಫಲಗೊಂಡಿದೆ. ಹಾಗಾಗಿ ಸರ್ಕಾರವನ್ನು ಎಚ್ಚರಗೊಳಿಸಲಿಕ್ಕೆ, ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಕೇಳಲಿಕ್ಕೆ, ಸರ್ಕಾರ ಮೂಲಕವಾಗಿ ನ್ಯಾಯವನ್ನು ಪಡಲಿಕ್ಕೋಸ್ಕರವಾಗಿಯೇ ನಮ್ಮ ಪಂಚಮಸಾಲಿ ಸಮಾಜದಿಂದ, ನಮ್ಮ ಸಮಾಜದ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು, 10,000ಕ್ಕಿಂತ ಹೆಚ್ಚು ವಕೀಲರು, 5,000ಕ್ಕಿಂತ ಹೆಚ್ಚು ಪಂಚಮಸಾಲಿ ರೈತರ ಟ್ಯಾಕ್ಟರ್ ರ್ಯಾಲಿ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಬೃಹತ್ ಮುತ್ತಿಗೆ ಹೋರಾಟವನ್ನು ಡಿಸೆಂಬರ್ 10ನೇ ತಾರೀಕು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಸುವರ್ಣ ವಿಧಾನಸೌಧ ಎದುರುಗಡೆ ಇರುವಂತಹ ಮೈದಾನದಿಂದ ನಾವೆಲ್ಲರೂ ಬೃಹತ್ ಸಮಾವೇಶ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗ್ತದೆ. ಈ ಒಂದು ಹೋರಾಟಕ್ಕೆ ನಾಡಿನ ಜನತೆ ಯಾವುದೇ ಕಾರಣಕ್ಕೂ ಹಿಂದೆ ತಾಟಾಡ್ದೇ, ಯಾವುದೇ ಒತ್ತಡಕ್ಕೆ ಮಣಿಲಾಡ್ದೇ, ಯಾವುದೇ ಪೊಲೀಸರ ದರ್ಪ ದೌರ್ಜನ್ಯಕ್ಕೆ ಒಳಗಾಗಲಾರ್ದೇ ಶಾಂತಿಯುತ ಮಾಡುವಂಥ ಹೋರಾಟಕ್ಕೆ ನೀವೆಲ್ಲರೂ ಧೈರ್ಯ ಬನ್ನಿ. ನಾವು ಶಾಂತಿಯುತ ಹೋರಾಟ ಮಾಡ್ತಿದ್ದೀವಿ, ಅಹಿಂಸಾತ್ಮಕವಾದಂಥ ಹೋರಾಟ ಮಾಡ್ತಿದ್ದೀವಿ. ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಹೋರಾಟ, ಕಾನೂನಿಗೆ ಪೂರಕವಾಗಿರ್ತಕ್ಕಂಥ ಹೋರಾಟ. ಈ ಹೋರಾಟವನ್ನು ಇದುವರೆಗೆ ಯಾವ ಸರ್ಕಾರಗಳು ತಡೆ ಹಿಡಿದಿಲ್ಲ. ಈ ಸರ್ಕಾರಗಳು ತಡೆ ಹಿಡಿಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ತಡೆ ಹಿಡಿಯುವ ಮೂಲಕವಾಗಿ ಅತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಜನರು ತಾಳ್ಮೆಗಟ್ಟರೆ ಕ್ರಾಂತಿ ಆಗೋದ್ರಲ್ಲಿ ಸಂದೇಹವಿಲ್ಲ ಎನ್ನುವಂಥ ಎಚ್ಚರಿಕೆ ಮಾತನ್ನು ಸರ್ಕಾರಕ್ಕೆ ಇಚ್ಚೆ ಪಡ್ತಾ, ಮನೆಗೊಬ್ಬ ಪಂಚಮಸಾಲಿ